ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆ ಈ ವಾಕ್ಯ ನೋಡ್ತಾ ಪ್ರತಿಯೊಬ್ಬರು ದೇವರು ಎಲ್ಲರನ್ನು ಆಶೀರ್ವದಿಸಲಿ. ಹೌದು, ಈ ಸಮಯದಲ್ಲಿ ಎಂದಿನದ ದೇವರು ಅವಕಾಶ ಕೊಟ್ಟಂತಾಗ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸೋಣ. ಮಹಾಪರಿಶುದ್ಧನು ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದ ತಂದೆ ದೇವರ ಅಪ್ಪ, ಈ ಒಂದು ಒಳ್ಳೆಯ ಸಭೆಗೆ ಸ್ತೋತ್ರ ಕರ್ತಾರೆ. ತಂದೆ ದೇವರು ಈ ಮುಂಜಾನೆ ವೇಳೆಯಲ್ಲಿ ಜೀವನ ವಾಕ್ಯವನ್ನು ಧ್ಯಾನಿಸಲು ಪ್ರಾರ್ಥಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ. ನೋಡುವವರು ಪ್ರತಿಯೊಬ್ಬರು ನಿನ್ನ ಹಸ್ತಕ್ಕೊಪ್ಪಿಸಿ ಕೊಟ್ಟು ಪ್ರಾರ್ಥಿಸ್ತಾ ಕರ್ತಾರೆ. ಈ ದಿನದಲ್ಲಿ ಒಬ್ಬೊಬ್ಬರನ್ನು ಆತ್ಮಿಕವಾಗಿ ಬಲಪಡಿಸುವ ನೀನಾಗಿದ್ದೆ ಕರ್ತಾರೆ. ಒಬ್ಬೊಬ್ಬರ ಹೃದಯಗಳನ್ನು ತಿಳಿದಿರುವ ನೀನಾಗಿದ್ದೆ ರಾಜ. ನೀನು ಹೌದು ರಾಜ, ಈ ದಿನ ನಿನ್ನ ವಾಕ್ಯವೇದ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದು, ನಿನ್ನ ವಾಕ್ಯವೇದ ನಮ್ಮನ್ನು ಸಂತೈಸುವುದು, ನಿನ್ನ ವಾಕ್ಯವೇದ ಶತ್ರುನ ಅಪ್ಪ ಹೌದು ಸ್ವಾಮಿ ಎಲ್ಲ ದುರಾಲೋಚನೆಯಿಂದ ಬಿಡುಗಡೆ ಮಾಡುವಂಥದ್ದಾಗಿದೆ. ಅದಕ್ಕಾಗಿ ಈ ಜೀವನ ವಾಕ್ಯ ಪ್ರತಿಯೊಬ್ಬರು ತಗ್ಗಿಸಿ ಸಮರ್ಪಿಸಿ ನನ್ನನ್ನೇ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತಾರೆ. ವಾಕ್ಯಗಳ ಪದಗಳ ಗುಡಾರದ ತಿಳಿಪಡಿಸು. ಮಾನಸಿಕವಾಗಿ ಏನು ಮಾತಾಡದಂತೆ ಅಪ್ಪ ನಿನ್ನ ದಿವ್ಯ ಆಲೋಚನೆ ಇಲ್ಲಿ ಹೊರಡಲ್ಪಡಲಿಕ್ಕರ್ತಾರೆ. ಅದಕ್ಕಾಗಿ ನಿನ್ನ ನಾಮ ಮಹಿಮೆಯೊಂದಲ್ಲಿ ಕರ್ತಾರೆ. ಈ ವೇಳೆಯಲ್ಲಿ ಆದಿನ ಅಂತ್ಯ ನೀನು ನಮ್ಮ ಸಂಗಡದ ನಡೆಸಿಕೊಡು. ನನ್ನನ್ನೇ ನೀನು ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ. ಯೇಸುವಿನ ಮೊದಲು ನಮ್ಮದು ಪ್ರಾರ್ಥನೆ. ನನ್ನ ಪರಲೋಕ ತಂದೆ ದೇವರೇ, ಆಮೇಲೆ ಸ್ತೋತ್ರ. ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರೂ ವಂದನೆ ಸಲ್ಲಿಸ್ತೇನೆ. ಪ್ರಿಯ ದೇವರ ಮಕ್ಕಳೇ, ಯೇಸುವಿನ ನಾಮದಲ್ಲಿ ಎಲ್ಲರೂ ಸಂತೋಷದ ನಾನು ಭಾವಿಸ್ತೇನೆ. ಹೌದು, ಈ ದಿನದಲ್ಲಿ ದೇವರ ಸನ್ನಿಧಿಯಲ್ಲಿ ದೇವರ ನಾವು ಕೊಟ್ಟಂಥ ಆಲೋಚನೆ ನಾವು ಧ್ಯಾನಿಸೋಣ. ಮತ್ತಾಯನ ಸುವಾರ್ತೆ ತೆಗೆದಿರೋ ಓದಿ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 33ನೇ ವಾಕ್ಯ. ಹೀಗಿರೋದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಆಮೇಲೆ ಅಲ್ಲೆಲ್ಲೂ ಹೀಗಿರುವುದರಿಂದ ಮೊದಲು ದೇವರ ರಾಜ್ಯಕ್ಕಾಗಿ. ಅನೇಕರು ಪ್ರಿಯ ದೇವರ ಮಕ್ಕಳೇ, ನನಗೆ 2 ವಾರದಿಂದ ದೇವರು ಪ್ರೇರೇಪಿಸ್ತಾ ಇದ್ದಾರೆ. ಅನೇಕರು ಈ ಲೋಕದಲ್ಲಿ ದೇವರ ಕೊಡುವಂಥ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಅದಕ್ಕಾಗಿ 2ನೇ ವಾರದಲ್ಲಿ ಈ ವಾರ ಅಲ್ಲ, ಕಳೆದ ವಾರದಲ್ಲಿ ನಾನು 7 ಎದ್ದೇಳು ನಿನಗೆ ಪ್ರಕಾಶಿಸಿತು, ನಿನಗೆ ಬೆಳಕು ಬಂತು ಅಂತ ಕಳೆದಿಂದಲೇ ಒಂದು ವಾಕ್ಯ ಕೊಟ್ಟಿದ್ದೆ. ಈ ದಿನದಲ್ಲಿ ಅನೇಕರು ಆತ್ಮಿಕವಾಗಿ ಎದ್ದೇಳ್ತಿಲ್ಲ. ಯಾಕಂದರೆ ಈಗಿರೋದ್ರೆ ಮೊದಲು ನೀವು ದೇವರ ರಾಜ್ಯಕ್ಕಾಗಿ ನೀತಿಯಾಗಿ ತವಕ ಪಡಿರಿ. ಅನೇಕರು ಏನು ಮಾಡ್ತಾ ಇದ್ದಾರೆ ಈ ದಿನದಲ್ಲಿ ಪ್ರಿಯ ದೇವರ ಮಕ್ಕಳಲ್ಲಿ ಲೋಕದಲ್ಲಿ ಏನು ತಿನ್ನಬೇಕು, ಈ ವಾಕ್ಯ ಮೇಲೆ ನೋಡುವಾಗ ಏನು ತಿನ್ನಬೇಕು, ಏನು ಒದ್ದುಕೊಳ್ಬೇಕು, ಏನು ಕುಡಿಯಬೇಕು, ಈ ರೀತಿ ಈ ಲೋಕದ ಆಸೆ ಪಾಸೆಗಳಿಗೆ ಬೇಕಾದ ಅಗತ್ಯಗಳ ಮೇಲೆ ಮನಸ್ಸಿಟ್ಟು ಲೋಕದಿಂದ ಓಡ್ತಾ ಇದ್ದಾರೆ. ಆದರೆ ಪ್ರಿಯ ದೇವರ ಮಗುವೆ, ನಿನಗಾದರೂ ತಾಯಿಯ ಗರ್ಭದಲ್ಲಿರುವಾಗ ನಿನ್ನನ್ನು ಆರಿಸಿಕೊಂಡಿರುವಂಥ ದೇವರು ನಿನ್ನ ಮೇಲೆ ನನ್ನ ಮೇಲೆ ಒಂದು ದೇವರು ಉದ್ದೇಶವಿಟ್ಟು ಕರೆದಿದ್ದಾರೆ. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಮೊದಲು ನೀನು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡು. ಈ ವಾಕ್ಯ ಸಂಬಂಧಪಟ್ಟಿರುವಾಗೆ ಪೌಲನು ಒಂದೊಂದು ಸ್ಥಳದಲ್ಲಿ ಒಂದು ರೀತಿ ಬರೆದಿದ್ದಾರೆ. ಅದೊಂದು ವಾಕ್ಯ ಧ್ಯಾನಿಸೋಣ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಿಂದ 1, 2, 3, 4 ತೆಗೆದಿರೋರು ಓದಿ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟು. ಆಮೇನ್, ಹಲ್ಲೆಲೂಯಾ. ಈ ವಾಕ್ಯ ನೋಡುವಾಗ ದೇವರಿಗೆ ಸ್ತೋತ್ರ. ದೇವ್ರ ಮಗುವೆ, ನಿನ್ನನ್ನು ಆತನ ಕರೆದಿರುವುದಕ್ಕೆ ಪ್ರೂವ್ ಇಲ್ಲೇ ಇದೆ. ಆದ ಕಾರಣ ನೀವು ಕ್ರಿಸ್ತನಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ. ಆಮೇನ್, ಹಲ್ಲೆಲೂಯಾ. ಪ್ರಿಯ ದೇವ್ರ ಮಗು, ಈ ಲೋಕದಿರುವಂಥ ಎಲ್ಲ ಅಗತ್ಯಗಳ ಮೇಲೆ ಜನಗಳು ಓಡ್ತಾ ಇದ್ದಾರೆ. ಅದಕ್ಕಾಗಿ ಪೌಲನು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ. ಯಾವುದು ಮೇಲೆ? ನಿನಗಾಗಿ ಪರಲೋಕದೊಂದು ಸ್ಥಾನ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಗುವೆ, ಆತನು ಅಲ್ಲಿ ಕ್ರಿಸ್ತನ ಬಲಗಡೆಯಲ್ಲಿ ಆಸಾರೂಢನಾಗಿದ್ದಾನೆ. ಮೇಲಿರುಗಳಂತದ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧಗಳ ಮೇಲೆ ಮನಸ್ಸಿಡಬೇಡಿರಿ. ಹಲ್ಲೆಲೂಯಾ. ಪ್ರಿಯ ದೇವರ ಮಗುವೆ, ಈ ದಿನದಲ್ಲಿ ಪ್ರಿಯ ದೇವರು ನನ್ನನ್ನು ದೇವರು ತಾಯಿಯ ಕರೆದಿರುವಾಗ ನೀನು ಈ ಲೋಕದಲ್ಲಿ ನೀನು ಸ್ವಂತ ಅಲ್ಲ, ಪರಲೋಕ ಸ್ವಾಸ್ಥ್ಯ, ನೀನು ಪರಲೋಕದ ಜೀವಿ. ನೀನು ಈ ಲೋಕದಲ್ಲಿ ಯಾವುದಾದ್ರೂ ಒಂದು ಪರಲೋಕ ಜೀವಿ ಇದೆ ಅಂದರೆ ಅದು ನೀನಾಗಿದ್ದೇವೆ. ಈ ಲೋಕದಲ್ಲಿ ಎಲ್ಲವೂ ನಶಿಸಿ ಹೋಗುತ್ತದೆ. ಆದರೆ ನೀನು ದೇವ ರಾಜ್ಯಕ್ಕೆ ಬಾಧ್ಯರಾಗಿರೋ ದೇವರ ಮಕ್ಕಳಾಗಿದ್ದೇವೆ. ಆಮೇನ್. ಆ ಒಂದು ತಿಳುವಳಿಕೆ ನಮಗೆ ಇದನ್ನೇ ಇರಬೇಕು. ಅನೇಕರು ಏನು ಮಾಡ್ತಾರೆ, ಈ ಲೋಕದಲ್ಲಿ ಬೇಕಾದ ದುಡ್ಡು, ಆಸ್ತಿ, ಮನೆ, ಕಾರು, ಒಡವೆ, ಈ ರೀತಿ ಓಡ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಲೋಕದಿಂದ ಓಡ್ತಾ ಇದ್ದಾರೆ. ಪೌಲನು ಅದಕ್ಕೆ ಹೇಳ್ತಾ ಇದ್ದಾನೆ, ಮೇಲಿರುವಂಥಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧ ಅವುಗಳ ಮೇಲೆ ಇಡಬೇಡಿರಿ. ಹಲ್ಲೆಲೂಯಾ. ಯಾಕೆಂದರೆ ನೀವು ಸತ್ತಿರಲ್ಲ, ಈ ಲೋಕದಲ್ಲಿ ನೀವು ಸತ್ತಿರಲ್ಲ, ಪರಲೋಕ. ಅದಕ್ಕಾಗಿ ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ಆಮೇಲೆ ಅನೇಕರು ಈ ಲೋಕದಲ್ಲಿ ಜೀವನ ಮಾಡ್ಬೇಕಾದ್ರೆ, ಎಸಪ್ಪ ನಾನು ಸತ್ತೋಗ್ಬಿಟ್ರೆ ಏನು ಮಾಡೋದು, ಸ್ವಲ್ಪ ಹುಷಾರಿದ್ರೆ ಸಾಕು, ಸ್ವಲ್ಪ ಬಲ ಐತೆ ಆದರೆ ಸಾಕು, ನಾನು ಸತ್ತೋಗ್ಬಿಡ್ತೀನಿ, ಅಯ್ಯೋ ನನಗೆ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ, ನನಗೆ ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ. ಇಲ್ಲಿ ನೋಡಿ ಪ್ರಿಯ ದೇವ್ರ ಮಕ್ಕಳು, ಕೊಲೊಸ್ಸೆ ಪತ್ರಿಕೆಯಲ್ಲಿ 1:3 ವಾಕ್ಯ ನೋಡಿದ್ರೆ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ.
ಶತ್ರು ನಿನ್ನ ಜೀವನ ಮುಟ್ಟಕ್ಕೆ ಅವಕಾಶ ಇಲ್ಲ. ಈ ಒಂದು ತಿಳುವಳಿಕೆ ನಮಗಿರಬೇಕು. ಅನೇಕ ಸಂದರ್ಭ ನಾವು ಅನ್ಕೋತೀವಿ, ಏಸಪ್ಪ ಈ ಒಂದು ಅನಾರೋಗ್ಯ ಇರೋ ನಾನು ಸತ್ತೋಗ್ಬಿಟ್ರೆ ನನ್ನ ಮಕ್ಕಳಿಗೆ ಯಾರ ಗತಿ, ನನ್ನ ಗಂಡಗೆ ಯಾರ ಗತಿ, ನನ್ನ ಕುಟುಂಬದ ಗತಿ ಏನು, ದೇವರ ನಮ್ಮ ಇಟ್ಟದ ಉದ್ದೇಶ ಏನು? ದೇವ್ರ ಮಗುವೆ ಯೆಶಾಯ 55:11 ದೇವರ ಬಾಯ್ದಂತ ಬಂದಂಥ ಮಾತು ಆತನ ಇಷ್ಟಾರ್ಥ ನೆರವೇರಿಸೋದು ಯಾವುದೇ ಕಾರಣಕ್ಕೆ ಹಿಂತಿರುಗಿ ಹೋಗೋದಿಲ್ಲ. ಆ ಒಂದು ತಿಳುವಳಿಕೆ ನಮ್ಗೆ ಇದನ್ನ ಇರಬೇಕು. ಯಾಕಂದ್ರೆ ನನ್ನ ಮೇಲೆ ನಿನ್ನ ಮೇಲೆ ದೇವರು ಒಂದು ವಾಗ್ದಾನ ಕೊಟ್ಟಿದ್ದಾರೆ ಅಂದರೆ ಆ ವಾಗ್ದಾನ ನೆರವೇರಿಸೋದು ಯಾವುದೇ ಕಾರಣಕ್ಕೆ ಹಿಂದಿರುಗಿ ಬಿಡೋದಿಲ್ಲ. ಪ್ರಿಯ ದೇವ್ರ ಮಗುವೆ, ನೀನು ಅನ್ಕೊಬೋದು ಎಷ್ಟೋ ಬಾರಿ ನೀನು ಪ್ರಾರ್ಥನೆ ಮಾಡಿದೆ, ನೀನು ದೇವರನ್ನ ಮರ್ತೋಗಿ ಜೀವಿಸ್ಬೋದು. ಆದ್ರೆ ತಂದೆಯ ದೇವರು ನಿನ್ನನ್ನು ಮರೆಯೋದಿಲ್ಲ. ನೀನು ಮರ್ತರು ಆತ ನಿನ್ನ ಮರೆದಂತೆ ವಿಧವಾಗಿ ಕಾಪಾಡ್ಕೊಂಡು ಬರ್ತಾ ಇದ್ದಾನೆ. ಯಾಕಂದರೆ ದೇವರು ನಿನ್ನನ್ನು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ನೀವು ಪ್ರಿಯ ದೇವ್ರ ಮಗುವೆ, ನೀನು ಕ್ರಿಸ್ತನಲ್ಲಿ ನೀನು ತಾಯಿಯ ಗರ್ಭದಲ್ಲಿರುವಾಗ ಆತ ನಿನ್ನನ್ನು ಕರೆದಿರುವಾಗ ಒಂದು ಪಕ್ಷ ನೀನು ಮಾತ್ರ ಆತನೇನು ಮಾಡಿದಂತೆ ಇದುವರು ಕರೆದಿದ್ದಾನೆ. ಯಾಕಂದ್ರೆ ನೀನು ಪರಲೋಕದ ಜೀವಿ ಆಗಿದ್ದೀಯಾ. ಹಲ್ಲೆಲೂಯ. ಪ್ರಿಯ ದೇವ್ರ ಮಗುವೆ, ನಾನು ಸಾಧಾರಣ ವ್ಯಕ್ತಿಯಲ್ಲ, ಪರಲೋಕಕ್ಕೆ ಸಂಬಂಧಪಟ್ಟವರು. ಅದಕ್ಕಾಗಿ ಈ ಲೋಕದಲ್ಲಿ ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ನಿನ್ನ ಜೀವ ಶತ್ರುಗೆ ಮುಟ್ಟಕ್ಕೆ ಅವಕಾಶ ಇಲ್ಲ. ಈ ದಿನ ನಿನ್ನ ಜೀವದಿಂದ ಏನಾದರೂ ಅನೇಕರು ಭಯ ಬೀಳ್ತಾ ಇರ್ಬೋದಾದರೆ ಈ ದಿನ ಅದನ್ನು ಕೇಳಿ, ನಾನು ಕ್ರಿಸ್ತನೊಂದಿಗೆ ಜೀವಿಸುವನಾಗಿದ್ದೇನೆ, ನನ್ನ ಜೀವವು ಕ್ರಿಸ್ತನಲ್ಲಿ ದೇವರಲ್ಲಿ ಮರೆಯಾಗಿಟ್ಟಿದೆ. ಈ ರೀತಿ ನೀನು ಬಾಯಿಂದ ತೆರೆದು ಹೇಳುವುದೇ ಆದರೆ ಮರಣವೂ ಸಹ ನಿನ್ನ ನೋಡಿ ಎದುರಬೇಕು. ಈ ದಿನದಲ್ಲಿ ಪ್ರಿಯ ದೇವ್ರ ಮಗುವೆ, ಅನೇಕರು ಈ ದಿನ ಭಯ, ನಾನು ಎಲ್ಲಿ ಸತ್ತೋಗ್ತೀನೋ, ಎಲ್ಲಿ ಹೆಂಗಾಗ್ಬಿಡ್ತೋ, ನನ್ನ ಪರಿಸ್ಥಿತಿಗಳೇನೋ. ಪ್ರಿಯ ದೇವ್ರ ಮಗುವೆ, ಅಂಥ ಪರಿಸ್ಥಿತಿ ಇರುವುದ ದೇವರ ಮಗುವೆ, ನಿನ್ನ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ಹಲ್ಲೆಲೂಯ. ನಿಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕುಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಹಲ್ಲೆಲೂಯ. ದೇವ ಕ್ರಿಸ್ತನು ನಮಗಾಗಿ ಮತ್ತೊಂದು ಎರಡನೇ ಬರುಣದಲ್ಲಿ ಬರುವಾಗ ಆತನೊಂದಿಗೆ ನಾವು ಪ್ರತ್ಯಕ್ಷನಾಗುವಾಗ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕುಡಿದವರಾಗಿ ಪ್ರತ್ಯಕ್ಷರಾಗುವೆವು. ಮಹಿಮಾಶ್ಚರ್ಯದಿಂದ ಆತನನ್ನು ನೋಡುವವರಾಗುವೆವು. ಯಾಕಂದರೆ ನಾನು ನೀನು ಪರಲೋಕದ ಜೀವಿಗಳಾಗಿದ್ದೇವೆ. ಹಲ್ಲೆಲೂಯ. ಅದಕ್ಕಾಗಿ ಯೇಸುಸ್ವಾಮಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ಬರುತ್ತದೆ. ಈ ಲೋಕದಲ್ಲಿ ಅವಶ್ಯಕತೆ ಇದೆ, ನಿನ್ನ ಅವಶ್ಯಕತೆಯಲ್ಲಿ ಏನೇ ಇರ್ಬೋದು, ನೀನು ದೇವರ ರಾಜ್ಯಕ್ಕೆ ನೀತಿಯ ತವಕ ಪಡುವುದೇ ಆದರೆ ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸಿ ಬರುವುದು. ನಾವು ಅನೇಕ ಸಂದರ್ಭದಲ್ಲಿ ಈ ಲೋಕದ ಜನಗಳು ಶುಭ ಕೃಪೆಗಳು ಬೇಕು, ನನಗೆ ಅಂಥ ಐಶ್ವರ್ಯ ಬೇಕು, ಅಂಥ ಮನೆ ಬೇಕು, ಅಂಥ ಸ್ಥಳ ಬೇಕು, ಅಂಥ ಬಿಲ್ಡಿಂಗ್ ಬೇಕು, ಈ ಲೋಕದ ಆಸೆ ಪಾಸಗಳಿಂದ ಓಡ್ತಾ ಇದ್ದಾರೆ. ಮೊದಲು ನೀನು ದೇವರ ರಾಜ್ಯಕ್ಕೆ ನೀತಿಗೆ ತವಕ ಪಡುವುದೇ ಆದರೆ ನಿನ್ನಿಂದ ಅವೆಲ್ಲವೂ ಬರುವಾಗ ದೇವರು ಮಾರ್ಪಡಿಸ್ತಾರೆ. ಯಾವಾಗ ಕ್ರಿಸ್ತನಲ್ಲಿ ನೀನು ನೆಲೆ ನಿಂತಿರಬೇಕು. ಪ್ರಿಯ ದೇವ್ರ ಮಗು, ನೀನು ಎಷ್ಟು ಅನೇಕ ಜನರು ಏನು ಮಾಡ್ತಾ ಇದ್ದಾರೆ, ಎರಡೂ ಕಡೆ, ಈ ಕಡೆ ಯೇಸುಸ್ವಾಮಿನೂ ಸಹ ಆರಾಧಿಸ್ತಾರೆ, ಯೇಸುಸ್ವಾಮಿನೂ ಪ್ರಾರ್ಥಿಸ್ತಾರೆ, ಲೋಕದ ಆಸೆ ಪಾಸೆಗಳಲ್ಲಿ ಬಿದ್ದಿರ್ತಾರೆ. ಎರಡು ಥರ ಜೀವನ ಮಾಡಿದ್ರೆ ಕ್ರಿಸ್ತನ ನಿಜವೂ ನೀನು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಅದರಿಂದ ಪ್ರಿಯ ದೇವ್ರ ಮಗುಗೆ, ಕ್ರಿಸ್ತನಲ್ಲಿ ನೀನು ಭಯಪಟ್ಟು ಜೀವಿಸುವುದೇ ಆದರೆ, ದೇವರ ರಾಜ್ಯಕ್ಕೆ ನೀತಿಯ ತವಕ ಪಡುವುದೇ ಆದರೆ, ನೀನು ಬೇಡುವುದಕ್ಕಿಂತ ಯೋಚಿಸುವುದಕ್ಕಿಂತ ಅತ್ಯಧಿಕ ಆತನ ಮಾಡುವಾತನಾಗಿದ್ದ ನಿನ್ನ ಜೀವಿತದಲ್ಲಿ ಶುಭವೋ ಕೃಪೆಯೋ ಅದು ನೀನಲ್ಲ. ನಿನ್ನನ್ನು ಅದು ಹುಡುಕೊಂಡು ಬರುವಾಗ ದೇವರು ಮಾರ್ಪಡಿಸ್ತಾರೆ. ಈ ಲೋಕದಲ್ಲಿ ಅನೇಕರು ಶುಭ ಕೃಪೆಯಿಂದ ಓಡ್ತಾ ಇದ್ದಾರೆ, ಕೃಪೆ ಅಂತ ಓಡ್ತಾ ಇದ್ದಾರೆ. ನೀನು ದೇವರ ರಾಜ್ಯಕ್ಕೆ ನೀತಿಯ ತವಕ ಪಡುವುದೇ ಆದರೆ ನಿನ್ನಿಂದ ಅವೆಲ್ಲವೂ ಕೂಡ ಬರುವಾಗ ದೇವರು ಮಾರ್ಪಡಿಸ್ತಾರೆ. ಅದಕ್ಕಾಗಿ ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವು. ಯಾವುವು ನೀನು ಬೇಡುವುದಕ್ಕೂ ಯೋಚಿಸುವುದಕ್ಕೂ ಅತ್ಯಧಿಕ ಮಾಡುವಾತನ ತಂದೆಯ ದೇವರಾಗಿದ್ದಾನೆ. ಇದೆಲ್ಲ ಆತ್ಮಿಕದಲ್ಲಿ ಅನೇಕರು ಪ್ರಿಯ ದೇವರ ಮಕ್ಕಳೇ ಹಿಂಜಾರಿ ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಇದನ್ನು ಆತ್ಮಿಕವಾಗಿ ಎದ್ದೇಳಿರಿ. ನಿನ್ನ ಜೀವವು ಕ್ರಿಸ್ತನೊಂದಿಗೆ ಮರೆಯಾಗಿಟ್ಟಿದೆ. ನೀನು ಸಾಧಾರಣ ವ್ಯಕ್ತಿಯಲ್ಲ, ನೀನು ಪರಲೋಕದ ಜೀವಿಯಾಗಿದ್ದೀಯ. ಅದಕ್ಕಾಗಿ ಹೀಗಿರುವುದರಿಂದ ನೀನು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿ ತವಕಪಡು. ಹೌದು, ಈ ದಿನ ನೀನು ದೇವರಿಗೋಸ್ಕರ ನೀನು ಬಿಟ್ಟುಕೊಡು. ಪ್ರಿಯ ದೇವರ ಮಗುವೆ, ನೀನು ದೇವರ ರಾಜ್ಯಕ್ಕೆ ನೀತಿಗೆ ತವಕ ಪಡುವಾಗ ನಿನ್ನ ಪರಿಸ್ಥಿತಿಗಳು ಬದಲಾಗುತ್ತೆ. ಶತ್ರುವಿನ ಕುಟುಂಬನ ಒಡೆಗೆ ಬರುವಂಥ ಒಂದು ಎಲ್ಲ ದಾರಿಗಳನ್ನು ದೇವರು ಅದನ್ನು ಲಯಪಡಿಸುವಾತನಾಗಿದ್ದಾನೆ. ನಿನ್ನ ಜೀವಿತನ ಆತನಿಗೆ ಸಮರ್ಪಿಸಿಕೊಡು. ಪ್ರಿಯ ದೇವರ ಮಗುವೆ, ಆತನ ಸನ್ನಿಧಿಯನ್ನು ಬಲವಾಗಿ ಉಪಯೋಗಿಸಲು ಸಿದ್ಧವಾಗಿದ್ದಾನೆ. ನೀನು ಬಿಟ್ಟುಕೊಡ್ಬೇಕು. ಅದಕ್ಕಾಗಿ ದೇವರ ರಾಜ್ಯಕ್ಕೆ ನೀತಿಯಾಗಿ ಮತ್ತೊಂದು ಬಾರಿ ಹೇಳ್ತಾ ಇದ್ದೀನಿ, ಆತನ ರಾಜ್ಯಕ್ಕೆ ನೀತಿಯ ತವಕ ಪಡುವುದೇ ಆದರೆ ಆತನ ಉದ್ದೇಶ ನಿನ್ನಲ್ಲಿ ಬಲವುಳ್ಳದ್ದು. ಆತನ ನ್ಯಾಯ ತೀರ್ಪುದಲ್ಲಿ ನಿನ್ನ ನಿಜವಾಗ್ಲೂ ಸಹ ಪ್ರಿಯ ದೇವ್ರ ಮಗುವೆ ನಿನ್ನನ್ನು ಎಲ್ಲರ ಮುಂದೆ ಸನ್ಮಾನಿಸುವಾಗ ದೇವರು ನಡೆಸ್ತಾರೆ. ಅದಕ್ಕಾಗಿ ಈ ದಿನ
ನೀನು ದೇವರ ರಾಜ್ಯಕ್ಕೆ ನೀತಿಯ ತವಕ ಪಡುವಾಗ ನೀನು ಜೀವಿತವನ್ನು ಬಿಟ್ಟುಕೊಡು. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರೂ ಆಶೀರ್ವದಿಸಲಿ. ಪ್ರಿಯ ದೇವ್ರ ಮಕ್ಕಳೇ, ಈ ವಾಕ್ಯ ನೋಡುವಾಗ ಅನೇಕರು ಬಲ ಹೊಂದುತ್ತಾ ಇದ್ದಾರೆ, ಅನೇಕರು ಬಿಡುಗಡೆ ಹೊಂದಿದ್ದಾರೆ. ದಯವಿಟ್ಟು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಮಾತ್ರವಲ್ಲದೆ ನೀವು ಯಾವ ಊರಿಂದ ನೋಡ್ತಾ ಇದ್ರೆ ನಿಮ್ಮ ಹೆಸರು, ನಿಮ್ಮ ಗ್ರಾಮವನ್ನು ಕಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ಈ ಒಂದು ವಾಕ್ಯ ಎಲ್ಲಿ ಗಂಟೆ ಹೋಗಿದೆ ಅಂದರೆ ನಮಗೊಂದು ಉತ್ತೇಜನ ಉಂಟಾಗುತ್ತೆ. ನಮಗಾಗಿ ನಮ್ಮ ಸೇವೆಗೋಸ್ಕರ ಪ್ರಾರ್ಥಿಸಿರಿ. ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.